ಸೈಬರ್ ವಂಚಕರ ಅಡ್ಡೆ ಮೇಲೆ ಜಂಟಿ ದಾಳಿ ಅನಧಿಕೃತ ಕಾಲ್ ಸೆಂಟರ್ ಒಂದರ ಮೇಲೆ ಮಾಳಮಾರುತಿ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಜಂಟಿಯಾಗಿ ದಾಳಿ ನಡೆಸಿ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ದೋಚುತ್ತಿದ್ದ ಸೈಬರ್ ವಂಚಕರ ಜಾಲವನ್ನ ಗುರುವಾರ ಭೇದಿಸಿದ್ದಾರೆ. ಹೌದು, ನಗರದ ಕುಮಾರ ಹಾಲ್ ಬೌಸ್ಕೇಟ್ ರೋಡ್ನಲ್ಲಿರುವಂತಹ ಈ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ಮಾಳಮಾರುತಿ ಠಾಣೆಯ ಸಿಪಿಐ ಗಡ್ಡೆಕರ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಅವಟಿ ಅವರು ದಾಳಿ ನಡೆಸಿ ಒಟ್ಟು 33 ಜನರನ್ನ ಬಂಧಿಸಿದ್ದಾರೆ. ಅಲ್ಲದೆ ಬಂಧಿತರಿಂದ 37 ಲ್ಯಾಪ್ಟಾಪ್, 37 ಮೊಬೈಲ್ ಸೇರಿ ಕೆಲ ದಾಖಲೆಗಳನ್ನ ಜಪ್ತಿ ಮಾಡಿದ್ದಾರೆ. ಠಾಣೆಗೆ ಬಂದಿತ್ತು ಅನಾಮಧೇಯ ಪತ್ರ. ಕಳೆದ 3 ದಿನಗಳ ಹಿಂದೆ ಈ ಅನಧಿಕೃತ ಕಾಲ್ ಸೆಂಟರ್ ನಡೆಸುವ ಕುರಿತು ಪೊಲೀಸ್ ಠಾಣೆಗೆ ಅನಾಮಧೇಯ ಪತ್ರವೊಂದು ಬಂದಿತ್ತು. ಈ ಪತ್ರದ ಜಾಡು ಬೆನ್ನಟ್ಟಿದ ಮಾಳಮಾರುತಿ ಹಾಗೂ ಎಪಿಎಂಸಿ ಠಾಣೆಯ ಪೊಲೀಸರು ಈ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ದಾಳಿ ಮಾಡಿ ಸೈಬರ್ ಮೋಸ ಜಾಲವನ್ನ ಬಟಾಬಯಲು ಮಾಡಿದ್ದಾರೆ. ಈ ದಾಳಿ ವೇಳೆ ಅಲ್ಲಿಯ ವಿಷಯ ತಿಳಿದು ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಈ ಗ್ಯಾಂಗ್ನಲ್ಲಿ ಒಟ್ಟು 33 ಜನ ಇದ್ದಾರೆ. ಎಸ್, ಈ ಗ್ಯಾಂಗ್ನಲ್ಲಿ ಒಟ್ಟು 33 ಜನರಿದ್ದು 11 ಜನ ಮಾತ್ರ ಬೇರೆ ಬೇರೆ ಪ್ಲಾನ್ ಮುಖಾಂತರ ಅಮೆರಿಕ ಜನರಿಗೆ ಕರೆ ಮಾಡಿ ಮಂಕುಬೂದಿ ಎರಚಿ ಹಣ ದೋಚುತ್ತಿದ್ರು ಎನ್ನಲಾಗಿದೆ. ಇವರೆಲ್ಲ ಅಸ್ಸಾಂ, ನಾಗಾಲ್ಯಾಂಡ್, ರಾಜಸ್ಥಾನ, ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ರಾಜ್ಯದವರಾಗಿದ್ದಾರೆ ಎಂಬುದು ಗೊತ್ತಾಗಿದೆ. ಬೇರೆ ಹೆಸರಿನಲ್ಲಿ ಕರೆ ಮಾಡುತ್ತಿದ್ದ ಗ್ಯಾಂಗ್ ಈ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ 32 ಜನರು ಯುವಕರು ವಿದ್ಯಾವಂತರಾಗಿದ್ದು ಜನರಿಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೆ ಮಾಡಿ ತಮ್ಮ ಮೋಸದ ಬಲೆಗೆ ಬೀಳಿಸಿಕೊಳ್ತಿದ್ರು ಎನ್ನಲಾಗಿದೆ. ಷೇರು ಟ್ರೇಡಿಂಗ್, ಹೂಡಿಕೆ, ಹೊಸ ಮೊಬೈಲ್ಗಳ ಖರೀದಿ ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಹಣ ದೋಚುತ್ತಿದ್ರು ಎನ್ನಲಾಗಿದೆ. ದಾಳಿ ವೇಳೆ ಪತ್ತೆಯಾದ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಪರಿಶೀಲಿಸಲಾಗಿತ್ತು. ಅಸಂಖ್ಯಾತ ಮೊಬೈಲ್ಗಳಿಗೆ ಕರೆ ಮಾಡಿರುವುದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ ಎಂದು ಕಮಿಷನರ್ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಮಾಳಮಾರುತಿ ಠಾಣೆಯ ಸಿಪಿಐ ಗಡ್ಡಿಕರ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಅವಟಿ ಹಾಗೂ ಸಿಬ್ಬಂದಿಗಳು ಇದ್ರು.